ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗೋಯ್ತು. ಅದಾದ ನಂತರ ಮತ್ತೊಂದು 2 ದೇವಸ್ಥಾನಗಳ ಬಗ್ಗೆ ಬಹುದೊಡ್ಡ ಚರ್ಚೆ ಆಗ್ತಾ ಇತ್ತು. ಒಂದು ಕಡೆಗೆ ಕಾಶಿಯಲ್ಲಿರುವಂತಹ ಜ್ಞಾನವ್ಯಾಪಿ ಮಸೀದಿ, ಇನ್ನೊಂದು ಕಡೆಗೆ ಮಥುರಾದಲ್ಲಿ. ಈಗ ಜ್ಞಾನವ್ಯಾಪಿ ವಿಚಾರದಲ್ಲಿ ಬರ್ತಾ ಇರುವಂತಹ ಮಹತ್ವದ ಬೆಳವಣಿಗೆಗಳು, ದೊಡ್ಡ ಅರಸಯ್ಯನ ನರಸಣ್ಣ ಭಿನ್ನ ಅಂತಿರುವಂತಹ ಬರಹಗಳು ಈಗ ಕಾಣಿಸಿಕೊಂಡಿದೆ ಅಂತೆ. ಕನ್ನಡ ಭಾಷೆಯ ಬಳಕೆ ಜ್ಞಾನವ್ಯಾಪಿ ಮಸೀದಿಯ ಒಳಗಡೆಗೆ ಸಿಗ್ತಾ ಇದೆ ಅನ್ನುವಂಥದ್ದು. ಮಸೀದಿ ನಿರ್ಮಾಣಕ್ಕಾಗಿ ದೇವಾಲಯವನ್ನ ನಾಶಪಡಿಸಿರುವಂಥದ್ದು ವರದಿಗಳಲ್ಲಿ ಸಿಗ್ತಾ ಇದೆ. ಜ್ಞಾನವ್ಯಾಪಿ ಮಸೀದಿಯ ಗೋಡೆಗಳ ಕನ್ನಡ ಬರಹ ಈಗ ಪತ್ತೆಯಾಗ್ತಾ ಇರೋದು. ದೊಡ್ಡರಸಯ್ಯನ ನರಸಣ್ಣ ಭಿನ್ನ ಅಂತಿರುವಂತಹ ಬರಹ ಇದು. ಸೊ ಕಲ್ಲಿನ ಮೇಲೆ ಕನ್ನಡದ ಬರಹ ಅಲ್ಲಿ ಉಲ್ಲೇಖ ಆಗಿದೆ. ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಕಾಶಿಗೂ ಮತ್ತೆ ಕರ್ನಾಟಕಕ್ಕೂ ಬಹಳ ದೊಡ್ಡ ಲಿಂಕ್ ಇದೆ. ಅಲ್ಲಿ ಬಹಳ ದೊಡ್ಡ ಲಿಂಕ್ ಇದೆ. ಕಾಶಿಯಲ್ಲಿರುವಂತಹ ಮಠ ಇದೆ, ಆ ಮಠಕ್ಕೂ ಮತ್ತೆ ಆ ಕಾಶಿಗೂ ಬಹಳ ಲಿಂಕ್ ಇದೆ. ಸೊ ಅದರ ಬಗ್ಗೆ ಡೀಟೇಲ್ಸ್ ಅನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಆದರೆ ಮೊದಲನೇದಾಗಿ ಕನ್ನಡ ಬರಹ ಇರುವಂತಹ ಉಲ್ಲೇಖವನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೀರಿ. ದೊಡ್ಡ ಅರಸಯ್ಯನ ಅಲ್ಲಿರುವಂಥ ಉಲ್ಲೇಖವನ್ನು ಹೇಳ್ತಾ ಇದ್ದೀವಿ. ದೊಡ್ಡ ಅರಸಯ್ಯನ ನರಸಣ್ಣ ಭಿನ್ನ ಅನ್ನುವಂಥ ಬರಹ ಅದು. ಸೊ ಹಾಗಾಗಿ ಏನು ವಿಚಾರಗಳು, ಯಾಕೆ ಕಾಶಿಗೂ ಮತ್ತೆ ಕರ್ನಾಟಕಕ್ಕೂ ಲಿಂಕ್ ಇದೆ ಅನ್ನುವಂಥ ವಿಚಾರ ಬಹಳ ದೊಡ್ಡದಾಗಿ ಬರ್ತಾ ಇದೆ. ಇವೆಲ್ಲವನ್ನ ಕೂಡ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಹೇಗೆ ಸಾಧ್ಯ ಆಗುತ್ತೆ ಇದೆಲ್ಲವೂ ಕೂಡ ಅಂತ ಹೇಳಿ. ಅಲ್ಲೊಂದು ಜಂಗಮವಾಡಿ ಮಠ ಅಂತ ಇದೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿಯನ್ನು ನಾನು ನಿಮಗೆ ಇವತ್ತು ಹೇಳ್ತೀನಿ ಜ್ಞಾನವ್ಯಾಪಿ ಮಸೀದಿಯ ವಿಚಾರದಲ್ಲಿ. ಜೊತೆಗೆ ಕಾಶಿಗೂ ಮತ್ತೆ ಕರ್ನಾಟಕಕ್ಕೂ ಲಿಂಕ್ ಹೇಗಿದೆ, ಈ ಕನ್ನಡ ಅಕ್ಷರಗಳಲ್ಲಿ ಹೇಗೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥದ್ದನ್ನು. ಈ ಜಂಗಮವಾಡಿ ಮಠ ಏನಿದೆ, ಅಲ್ಲಿ ದಾಳಿಯನ್ನು ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಮುಸ್ಲಿಂ ದೊರೆ ಎಲ್ಲವನ್ನ ದಾಳಿ ಮಾಡ್ತಾನೆ. ಈ ಮಠಕ್ಕೆ ಕಾಲಿಡುವಂಥ ಸಂದರ್ಭದಲ್ಲಿ, ಕನ್ನಡದೇ ಮಠ, ನಮ್ಮ ಜಗದ್ಗುರುಗಳೇ ಅಲ್ಲಿರುವಂಥದ್ದು, ಆ ಮಠಕ್ಕೆ ಕಾಲಿಡುವಂಥ ಸಂದರ್ಭದಲ್ಲಿ ಅವನಿಗೆ ಒಳಗಡೆಗೆ ಕಾಲಿಡಕ್ಕೆ ಆಗೋದಿಲ್ಲ. ಅವನಿಗೆ ಎಷ್ಟೇ ಪ್ರಯತ್ನ ಪಡ್ತಾನೆ, ಅದಕ್ಕೆ ಕಾಲಿಡಕ್ಕೆ ಆಗಲ್ಲ ಒಳಗಡೆಗೆ, ಅದನ್ನು ಧ್ವಂಸ ಮಾಡೋಕ್ಕೆ ಅವನ ಹತ್ರ ಆಗೋದಿಲ್ಲ. ಹಾಗಾಗಿ ಅವನು ಯಾವುದನ್ನೆಲ್ಲ ಅಲ್ಲಿ ದಾಳಿ ಮಾಡಿ ವಶಕ್ಕೆ ತೆಗೆದುಕೊಂಡಿರ್ತಾನೋ ಅವುಗಳನ್ನೆಲ್ಲ ಆ ಮಠಕ್ಕೆ ಒಪ್ಪಿಸಿ ಶರಣಾಗತೆ ಹೊಂದಿ ವಾಪಸ್ ಹೋಗ್ತಾನೆ ಅಂತ ಹೇಳಿ. ಸೊ ಹಾಗಾಗಿ ಕನ್ನಡಕ್ಕೂ ಮತ್ತೆ ಅಲ್ಲಿರುವಂಥ ಕಾಶಿಗೂ ಬಹಳ ಲಿಂಕ್ ಇದೆ. ಜಂಗಮವಾಡಿ ಮಠ ಅಂತ ಇದೆ ಅಲ್ಲಿ. ಅದಾದ ನಂತರ ಇನ್ನುಳಿದಂಥ ಎಲ್ಲ ಮಠಗಳು ಕಾಶಿಯಲ್ಲಿ ಬರೋಕ್ಕೆ ಶುರುವಾಗುತ್ತೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಕಾಶಿಯಲ್ಲಿ ಜಂಗಮವಾಡಿ ಮಠದ್ದು, ಆ ಜಂಗಮವಾಡಿ ಮಠದಲ್ಲಿ ಜಗದ್ಗುರುಗಳು ಇದ್ದಾರೆ. ಸೊ ಅಲ್ಲಿ ಅವರೆಲ್ಲರೂ ಕೂಡ ಹೇಳುವಂಥ ಒಂದಿಷ್ಟು ಕಥೆಗಳು ನಿಮಗೆ ಉಲ್ಲೇಖಗಳು ಸಿಗುತ್ತೆ. ಇನ್ನೂ ಕೂಡ ಅಲ್ಲಿ ಹಳೆಯ ಇತಿಹಾಸದಲ್ಲಿರುವಂಥ ಕೆತ್ತನೆಯ ಕೆಲಸಗಳಲ್ಲಿನೂ ಕೂಡ ಲಭ್ಯವಾಗುತ್ತೆ ನಿಮಗೆ. ಆದರೆ ಈಗ ಕನ್ನಡ ಅಕ್ಷರಗಳು ಏನು ಸಿಗ್ತಾ ಇದೆ ನಮಗೆ, ಕನ್ನಡ ಬರಹ ಅಲ್ಲಿ ಉಲ್ಲೇಖವಾಗಿರುವಂಥದ್ದು ದೊಡ್ಡ ಅರಸಯ್ಯನ ಮತ್ತು ನರಸಣ್ಣ ಭಿನ್ನ ಅನ್ನುವಂಥ ಬರಹ ಏನಿದೆ, ಇವೆಲ್ಲ ಹೇಗೆ, ಏನು, ಯಾವುದಕ್ಕೆ ಲಿಂಕ್ ಆಗ್ತಾ ಇದೆ, ಇವುಗಳನ್ನೆಲ್ಲ ಇತಿಹಾಸಕಾರರು ಅದರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಕಾರಣ ಇವುಗಳನ್ನೆಲ್ಲ ಓದಿರ್ತಾರೆ. ಎಲ್ಲಿ ಉಲ್ಲೇಖ ಆಗುತ್ತೆ, ದೊಡ್ಡ ಅರಸಯ್ಯನ ಎಲ್ಲಿ ಬರುತ್ತೆ, ಯಾರು ದೊಡ್ಡ ಅರಸಯ್ಯನ ಅಂತ ಹೇಳಿ, ನರಸಣ್ಣ ಭಿನ್ನ ಅನ್ನುವಂಥದ್ದನ್ನು ಎಲ್ಲಿ ಉಲ್ಲೇಖ ಆಗುತ್ತೆ, ಅದಕ್ಕೂ ಕಾಶಿಗೂ ಏನು ಲಿಂಕ್ ಇದೆ, ಕನ್ನಡ ಭಾಷೆಗೂ ಮತ್ತು ಕಾಶಿಗೂ ಹೇಗೆ ಲಿಂಕ್ ಆಗುತ್ತೆ, ಇಲ್ಲಿರುವಂಥದ್ದು ದಕ್ಷಿಣಕ್ಕೂ ಉತ್ತರಕ್ಕೂ ಯಾವ ರೀತಿಯಾದಂಥ ನಂಟು. ಈಗ ಬಿಡಿ ಅಲ್ಲಿ ಎಲ್ಲವೂ ಕೂಡ ಕನ್ನಡಿಗರಿದ್ದಾರೆ, ತುಂಬ ಜನ ಕನ್ನಡಿಗರು ಸಿಗ್ತಾರೆ ನಿಮಗೆ. ಗಲ್ಲಿಗಳಿಗೆ ಹೋದರೂ ಕೂಡ ಕನ್ನಡಿಗರ ಮನೆಗಳಿದ್ದಾವೆ ಅಲ್ಲಿ. ಬಟ್ ಈಗಲ್ಲ. ಜ್ಞಾನವ್ಯಾಪಿ ಮಸೀದಿಯನ್ನು ಕಟ್ಟುವ ಮುಂಚಿತವಾಗಿ ದಾಳಿ ಮಾಡಿದಂಥ ಸಂದರ್ಭದಲ್ಲೇ ಅಲ್ಲಿದ್ದಂಥದ್ದು ಜಂಗಮವಾಡಿ ಮಠ, ಬಹಳ ಉಲ್ಲೇಖವಾಗಿರುವಂಥದ್ದು ಜಂಗಮವಾಡಿ ಮಠ. ಸೊ ಹಾಗಾಗಿ ಕನ್ನಡಕ್ಕೂ ಮತ್ತು ಕರ್ನಾಟಕಕ್ಕೂ ಮತ್ತು ಕಾಶಿಗೂ ಬಹಳ ಲಿಂಕ್ ಈಗಿನಿಂದಲ್ಲ, ಬಹಳ ಲಿಂಕ್ ಇದೆ. ಬಟ್ ಕನ್ನಡ ಭಾಷೆಯಲ್ಲಿ ಹೋಗೋದಕ್ಕೆ ಕಾರಣವೂ ಕೂಡ ಅದೇ ಇದೆ. ಎಲ್ಲಿಂದ ಬಳಕೆ ಆಯಿತು, ಕಾಶಿಯ ದೇವಾಲಯಗಳೊಳಗೆ ಇರುವಂಥ ಈ ಕನ್ನಡ ಭಾಷೆಯ ಬಳಕೆ ಜ್ಞಾನವ್ಯಾಪಿ ಮಸೀದಿಯ ಒಳಗಡೆಗೆ ಹೇಗೆ ಹೋಯಿತು ಅಂದಾಗ ಇದಕ್ಕೆ ಉಲ್ಲೇಖ ಇರೋದು ಆ ದೇವಾಲಯಗಳನ್ನು ಒಡೆದು ಮಸೀದಿಯನ್ನು ಕಟ್ಟಿದ್ದಾರೆ ಅನ್ನೋದು ವರದಿಯಲ್ಲಿದೆ. ನನ್ನ ಸಹೋದ್ಯೋಗಿ ಪವಿತ್ರ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಮೆಟ್ರೋ ಬ್ಯೂರೋ. ಪವಿತ್ರ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅಯೋಧ್ಯೆಯ ರಾಮ ಮಂದಿರವನ್ನು ಈಗಷ್ಟೇ ಪ್ರಾಣ ಪ್ರತಿಷ್ಠಾಪನೆ ಆಗೋಯ್ತು. ಜ್ಞಾನವ್ಯಾಪಿ ಮಸೀದಿಯ ವಿಚಾರದಲ್ಲಿ ಬಹುದೊಡ್ಡ ಚರ್ಚೆ ಆಗ್ತಾ ಇತ್ತು. ಬಟ್ ವರದಿಯನ್ನು ಕೊಡಬೇಕು, ಅದರ ಬಗ್ಗೆ ವರದಿಗಳನ್ನು ತರಿಸ್ಕೊಳ್ಬೇಕು, ಇದೆಲ್ಲಕ್ಕೂ ಕೂಡ ಹಗ್ಗಜಗ್ಗಾಟ ನಡೀತಾ ಇತ್ತು. ಫೈನಲಿ ಈಗ ಸಿಕ್ಕಿರುವಂಥ ವರದಿಯಲ್ಲಿ ಏನು ಉಲ್ಲೇಖವಾಗ್ತಾ ಇದೆ, ಏನೆಲ್ಲ ಲಭ್ಯವಾಗ್ತಾ ಇದೆ ಪವಿತ್ರ?
ಅರುಣ್, ಈಗ ಮಂದಿರದ ಮೇಲೆಯೇ ಮಸೀದಿ ಕಟ್ಟಲಾಗಿದೆ ಅನ್ನುವಂತಹ ವರದಿ, ಈಗ ಆ ವರದಿಯ ಸರ್ವೆಯಲ್ಲೂ ಕೂಡ ಬಯಲಾಗಿರುವಂಥದ್ದು ಅಲ್ಲಿ ಕನ್ನಡದ ಶಾಸನಗಳು ಕೂಡ ಇದ್ವು ಅನ್ನುವಂಥದ್ದು. ದೇವನಾಗರಿ ಜೊತೆಗೆ ಕನ್ನಡದ ಶಾಸನಗಳು ಕೂಡ ಸಿಕ್ಕಿದ್ವು ಅನ್ನುವಂಥದ್ದು. ಸೊ ಕನ್ನಡದ ಶಾಸನದಲ್ಲಿ ಒಂದಿಷ್ಟು ಬರಹಗಳು ಕೂಡ ಇದೆ. ಆ ಶಾಸನದಲ್ಲಿ ಇರುವಂತಹ ಪದ ಏನಿದೆ, ಆ ಪದದ ಬಗ್ಗೆ ಒಂದಿಷ್ಟು ಇತಿಹಾಸಕಾರರು ಕೂಡ ತಮ್ಮದೇ ಆದ ವ್ಯಾಖ್ಯಾನವನ್ನು ನೀಡ್ತಾ ಇದ್ದಾರೆ. ಪ್ರಮುಖವಾಗಿ ವಿಜಯನಗರದ ಪಾಳೆಯಗಾರರು ಅಥವಾ ಅಲ್ಲಿರುವಂತಹ ಅಧಿಕಾರಿಗಳು ತಮ್ಮ ಸೇವಾರ್ಥದ ನೆನಪಿಗೆ ಅಲ್ಲೊಂದು ಕನ್ನಡದ ಬರಹ ಕೂಡ ಏನಿದೆ, ಸೊ ಅದನ್ನ ಸೇವಾರ್ಥದ ನೆನಪಿಗೆ ಕಾಶಿ ವಿಶ್ವನಾಥನ ಸನ್ನಿಧಿಗೆ ಕಳಿಸುವಂಥದ್ದು ವಾಡಿಕೆ. ಅದು ಕೇವಲ ಹರಕೆಯ ರೂಪದಲ್ಲೋ ಅಥವಾ ದೇವರ ಮೇಲಿನ ಭಕ್ತಿ ಅನ್ನೋದಕ್ಕಿಂತ ಅದರಿಂದ ಒಳ್ಳೆಯದಾಗುತ್ತೆ ತಮಗೆ ಅನ್ನುವಂತಹ ನಂಬಿಕೆ, ವಾರ್ಷಿಕವಾಗಿ ಆ ರೀತಿ ಕಳಿಸ್ತಾರೆ ಅನ್ನುವಂತಹ ಒಂದು ಮಾತನ್ನ ಇತಿಹಾಸಕಾರರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ವಿಜಯನಗರ ಕಾಲದಲ್ಲಿರುವಂತಹ ಆ ಪಾಳೆಯಗಾರರು ಒಂದು ಗ್ರಾಮವನ್ನ ದತ್ತಿಯಾಗಿ ಪಡ್ಕೊಂಡು, ಅಂದ್ರೆ ಒಂದು ಹಳ್ಳಿ ಅಥವಾ ಒಂದು ಗ್ರಾಮ ಏನಿದೆ ಅಲ್ಲಿ ಯಾವುದೇ ಬೆಳೆಯನ್ನ ಬೆಳೆದ್ರೂ ಕೂಡ ಅದಿಷ್ಟು ಆದಾಯವನ್ನ ಕೂಡ ಸಂಪೂರ್ಣವಾಗಿ ದೇವಾಲಯಕ್ಕೆ, ಅದರಲ್ಲೂ ಕೂಡ ಕಾಶಿ ವಿಶ್ವನಾಥನ್ಗೆ ನೀಡುವಂತಹ ಸಂಪ್ರದಾಯವನ್ನ ಮುಂದುವರಿಸಿಕೊಂಡು ಬರ್ತಿದ್ದಾರೆ. ಎಸ್ಪೆಷಲಿ ದಕ್ಷಿಣ ಭಾರತದ ಪ್ರತಿಯೊಬ್ಬ ರಾಜರಿಗೂ ಕೂಡ ಆ ರೀತಿಯ ನಂಬಿಕೆ ಇದೆ. ಕಾಶಿ ವಿಶ್ವನಾಥನ ಸನ್ನಿಧಿಗೆ ವಾರ್ಷಿಕವಾಗಿ ನಾವು ದತ್ತಿಯನ್ನ ಸೇವಾರ್ಥವನ್ನ ನೀಡಬೇಕು ಅನ್ನುವಂಥದ್ದು. ಸೊ ಆ ಸೇವಾರ್ಥದ ನೆನಪಿಗೆ ಒಂದಿಷ್ಟು ಅಲ್ಲಿ ದೇವಸ್ಥಾನದ ಕಾರ್ಯಗಳಿಗೆ ಅಥವಾ ಕಟ್ಟಡಗಳಿಗೆ ಉಪಯೋಗವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಸೇವಾರ್ಥಿಗಳ ನೆನಪಿನಲ್ಲಿ ಕಲ್ಲಿನಲ್ಲಿ ಅವರ ಹೆಸರನ್ನ ಕೆತ್ತನೆ ಮಾಡಿ, ಆಯಾಯ ಪಾಳೆಯಗಾರರು ಯಾರಿದಾರೋ ಅವರ ಹೆಸರನ್ನ ಕೆತ್ತನೆ ಮಾಡಿ ಹಾಕಿರ್ತಾರೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಕೋಲಾರ ಮೂಲದ ಪಾಳೆಯಗಾರರು ಅಥವಾ ಅಧಿಕಾರಿಗಳು ಇರ್ಬೋದು, ಯಾಕಂದ್ರೆ ಆ ಹೆಸರಿನ ಆಧಾರದಲ್ಲಿ ಹೇಳ್ತಾ ಇರುವಂತದ್ದು ದೊಡ್ಡ ನರಸಿಂಹಯ್ಯ ಅನ್ನುವಂತಹ ಏನು ಹೆಸರು ಪ್ರಸ್ತಾಪ ಆಗಿದೆ, ಆ ಹೆಸರಿನ ಆಧಾರದಲ್ಲಿ ಕೋಲಾರ ಮೂಲದವರು ಇರ್ಬೋದು ಅನ್ನುವಂತಹ ಒಂದಿಷ್ಟು ವ್ಯಾಖ್ಯಾನವನ್ನ ಈಗ ಇತಿಹಾಸಕಾರರು ಮಾಡ್ತಾ ಇದ್ದಾರೆ. ಅವರು ASI ವರದಿಯಲ್ಲಿ ಕನ್ನಡದ ಬರಹ ಇರುವ ಚಿತ್ರ ಈಗ ಬಿಡುಗಡೆಯಾಗಿದೆ. 839 ಪುಟಗಳ ASI ವರದಿ ಇದು.